ಭಾರತದ ವ್ಯಾಪ್ತಿಯ ಕಡಲಿನಲ್ಲಿ ಯುಎಸ್ಎಯ ಜಲಾಂತರ್ಗಾಮಿಯು ಇರಾನಿನ ಹಡಗನ್ನ ಮುಳುಗಿಸಿದ್ದು ಭಾರತಕ್ಕೂ ಮುಳುಗವಾಗಬಲ್ಲ ಜಲಗಡಿ ಕಂಟಕವಾಗಿದೆ. ಭಾರತದ ವ್ಯಾಪ್ತಿಯ ಕಡಲಿನಲ್ಲಿ ಯುಎಸ್ಎಯ ಜಲಾಂತರ್ಗಾಮಿಯ ಇರಾನ್ನ ಹಡಗನ್ನ ಮುಳುಗಿಸಿದ್ದು ಭಾರತಕ್ಕೂ ಮುಳುವಾಗಬಲ್ಲ ಜಲಗಡಿ ಕಂಟಕವಾಗಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಐರಿಸ್ ಡೇನಾ ಸಬ್ಮೆರಿನ್ ನೀರೊಳಗಿಂದ ಬಂದು ಇರಾನ್ ಹಡಗನ್ನ ಮುಳುಗಿಸಿದೆ. ಇದು ಯುದ್ಧ ಸಂಬಂಧದ ದಾಳಿ ಎಂದರೂ ದಾಳಿ ನಡೆದಿರುವುದು ಭಾರತ ಶ್ರೀಲಂಕಾದ ಕಡಲ ಪ್ರದೇಶದಲ್ಲಿ. ಯುಎಸ್ಎ ಹೀಗೆ ನೇರ ಭಾರತದ ಬುಡದಲ್ಲಿ ಈ ಯುದ್ಧ ನಡೆಸಲು ಸಾಧ್ಯವಾದದ್ದು ಹೇಗೆ? ಭಾರತದಲ್ಲಿ ಮೋದಿಯವರು ಮೊದಲ ಬಾರಿಗೆ ಪ್ರಧಾನಿಯಾದ ಸಂದರ್ಭದಲ್ಲಿ ಇಸ್ರೇಲ್, ಯುಎಸ್ಎ ಮೊದಲಾದ ಬಲಪಂಥೀಯ ದೇಶಗಳ ಜೊತೆಗೆ ಹೆಚ್ಚಿನ ಸಖ್ಯ ಬಯಸಿದ್ರು. ಆಗ ಭಾರತ ಸರ್ಕಾರವು ಯುಎಸ್ಎ ಜೊತೆಗೆ ಲಾಜಿಸ್ಟಿಕ್ ಎಕ್ಸ್ಚೇಂಜ್ ಮೆಮೊರಾಂಡಮ್ ಅಗ್ರಿಮೆಂಟ್ ಎಂಬ ಒಪ್ಪಂದ ಆಯಿತು. ಇದು ಸೈನ್ಯ ಸಾಮಾನು ಸರಂಜಾಮು ಸಾಗಿಸಲು ಬದಲಿಸಲು ಪರಸ್ಪರ ಒದಗುವ ಒಪ್ಪಂದ. ಈ ಒಪ್ಪಂದ ಇರುವ ಧೈರ್ಯದಿಂದ ಯುಎಸ್ಎ ಹಡಗು ಇರಾನ್ನ ಹಡಗನ್ನ ಭಾರತದ ಬುಡದಲ್ಲಿ ಬಂದು ಮುಳುಗಿಸಿದೆ. ಒಂದು ರೀತಿಯಲ್ಲಿ ಯುದ್ಧಕ್ಕೆ ಭಾರತದ ವ್ಯಾಪ್ತಿಯೆಲ್ಲ ಬಳಸಿಕೊಂಡಿದೆ. ಯುಎಸ್ಎ ಈಗಾಗಲೇ ಹಿಂದೂ ಮಹಾಸಾಗರದ ಹಲವು ಕಡೆ ಸೇನಾ ಠಾಣೆ ಹೊಂದಿದೆ. ಅದರ ಜೊತೆಗೆ ಭಾರತದ ಜೊತೆಗಿನ ಲಾಜಿಸ್ಟಿಕ್ ಒಪ್ಪಂದವು ಯುಎಸ್ಎಗೆ ಒಂದು ಅನಧಿಕೃತ ಯುದ್ಧ ನೆಲೆ ಒದಗಿಸಿದಂತಾಗಿದೆ.